ಎಲ್ಲರಿಗೂ ಕೂಡ ಮುಂಜಾನೆಯ ಶುಭಾಶಯಗಳು. ಇವತ್ತಿನ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ, ಜೂನ್ 21ಗೆ ಯೋಗ ದಿನಾಚರಣೆ ಆಚರಿಸ್ತಾರೆ. ಅದರಲ್ಲಿ ಕೂಡ ಜಗತ್ತಿನಲ್ಲೇ ಈ ಒಂದು ಯೋಗವನ್ನ ಆರಂಭಿಸ್ತಾರೆ. ಅದರಲ್ಲಿ ಭಾರತದ ಕೊಡುಗೆ ತುಂಬಾ ಇದೆ. ಏಕೆಪ್ಪ ಅಂತಂದ್ರೆ, ಯೋಗ ಪತಂಜಲಿ ಗುರುಗಳು ನಮ್ಮ ಭಾರತೀಯರಾಗಿದ್ದರು. ಅವರು ಮೈಮಂಡಿತದಿಂದ ಹಾಗೂ ಅವ್ರು ಮಾಡ್ತಕ್ಕಂಥ ಯೋಗ ಜಗತ್ತಿಗೆ ಇವತ್ತು ತುಂಬಾ ಅಮೂಲ್ಯವಾದಂತಹ ಒಂದು ಯೋಗಾಸನವಾಗಿದೆ. ಯಾಕೆ ಇದನ್ನ ಮಾಡ್ತಾರಪ್ಪ ಅಂತಂದ್ರೆ, ಮನಸ್ಸು ಮತ್ತು ದೇಹವನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ಹಾಗೂ ಮನಸ್ಸು ಮತ್ತು ದೇಹವನ್ನ ನಿಮ್ಮ ಕಡೆ ಸೆಳೆಯುವ ಸಲುವಾಗಿ, ಏಕಾಗ್ರತೆಯನ್ನು ಹೆಚ್ಚಿಸುವ ಸಲುವಾಗಿ, ಜೊತೆಗೆ ದೇಹದಲ್ಲಿರ್ತಕ್ಕಂತಹ ಎಲ್ಲಾ ಪಾರ್ಟ್ಸ್ ಅನ್ನ ನಾವು ನಮ್ಮಲ್ಲಿ ಮೈಮಣಿತ ಮಾಡೋದ್ರಿಂದ ಮನಸ್ಸು ಮತ್ತು ದೇಹ ಎರಡೂ ಕೂಡ ಸಮತೋಲನದಿಂದ ಇರುತ್ತೆ ಎಂಬ ಕಾರಣಕ್ಕಾಗಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ನಮ್ಮ ಭಾರತವನ್ನ ಮಾಡುವಂತ ಯೋಗವನ್ನ ಅಡಾಪ್ಟ್ ಮಾಡ್ಕೊಂಡಿದೆ. ಯೋಗ ಆಸನ ಅಂತ, ಯೋಗಾಸನ ಅಂತ ಹೇಳ್ತೀವಿ. ಯೋಗ ಒಂದು ಏನೇ ಒಂದು ಕ್ರಿಯೆ ಅಂತ ಹೇಳೋದು ತಪಸ್ಸು ಅಂತ ಹೇಳ್ತೀವಿ ಯೋಗ. ಆದ್ರೆ ಆಸನಗಳು ಬೇರೆ ಬೇರೆ ಆಸನಗಳಿವೆ. ಈಗಾಗಲೇ ನಿಮ್ಗೊಂದು ಪ್ರಶ್ನೆ ಕೇಳಿದ್ರು, ಅಷ್ಟಾಂಗ ಯೋಗ ಅಂದ್ರೆ ಏನು, ಅದರಲ್ಲಿ ಎಷ್ಟಿತ್ತು? ಅಷ್ಟ ಅಂದ್ರೆ 8. ಕೆಲವೊಂದು 8 ಆಸನಗಳು ಇರುವಂತಹ ಯೋಗ ಇರ್ತದೆ, ಕೆಲವೊಂದು 2 ಆಸನಗಳಿರುವಂತಹ ಯೋಗಗಳಿರ್ತವೆ, ಬೇರೆ ಬೇರೆ ರೀತಿಯಾದಂತಹ ಯೋಗಗಳಿರ್ತವೆ. ನಾವು ನಮ್ಮ ತರಗತಿಗಳಲ್ಲಿ ಕೆಲವರು ಉಸಿರನ್ನ ಹಿಡಿದು ಉಸಿರನ್ನ ಬಿಡುವುದು, ಉಚ್ಛ್ವಾಸ ನಿಶ್ವಾಸ ಅಂತ ಹೇಳ್ತೇವೆ. ಅದನ್ನೇ ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ಅದು ನಮ್ಮ ಮೆದುಳಿಗೆ ಬೇರೆ ಬೇರೆ ಅಂಗಾಂಗಗಳಿಗೆ ಸಹಾಯ ಆಗುವಂತ ಯೋಗಗಳಿರ್ತವೆ. ಆ ಒಂದು ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್ ಪ್ರಾಣಾಯಾಮ ಅನ್ನುವಂಥದ್ದು ನಮ್ಮ ಮೆದುಳಿಗೆ ಮತ್ತು ನಮ್ಮ ಶ್ವಾಸಕೋಶಕ್ಕೆ ಶುದ್ಧವಾಗಿರ್ಲಿಕ್ಕೆ ಅದು ಸಹಾಯ ಆಗ್ತದೆ. ಅದರಿಂದ ಬೇರೆ ಬೇರೆ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಒಂದು ಉಪಯೋಗ ಆಗುವಂತಹ ಆಸನಗಳಿವೆ. ಅದನ್ನು ಕೂಡ ನಾವು ಮಾಡಬೇಕು. ಸತ್ಯ ಆಸ್ತೆಯ ಅಪರಿಗ್ರಹ ಬ್ರಹ್ಮಚರ್ಯ ಸೂತ್ರಗಳು ನಿಯಮದಲ್ಲಿರುವುದೇ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಗಳು.
ಸುತ್ತಲೆಡೆಗೆ ಧಾರಣದಲ್ಲಿದೆ ಕ್ಷಿಪ್ತ ವಿಕ್ಷಿಪ್ತ ಮೂಢ ಏಕಾಗ್ರ ವಿರುದ್ಧ ಸ್ಥಿತಿಗಳು ಓಂಕಾರದೊಳಗಿದೆ ಆವುಮ ಅಕ್ಷರ ಇಂದ್ರಿಯಗಳೇಕಾಗ್ರತೆಗೆ ಇವೆ ಮೂಲಾಧಾರ ಧ್ಯಾನದಲ್ಲಿ ಕೂರಬೇಕು ಒಳಗಣ್ಣ ತೆರೆಯಬೇಕು ಪರಾತ್ಮನ ಕಾಣಬೇಕು ಮುಕ್ತಿಯನ್ನು ಪಡೆಯಬೇಕು ಮಾಡಬೇಕು ಯೋಗ ದೂಡಬೇಕು ರೋಗ ಪಡೆಯಬೇಕು ಭೋಗ ಬಾಳಿನಲ್ಲಿ ಸುಯೋಗ ಪತಂಜಲಿ ರಚಿಸಿದ ಅಷ್ಟಾಂಗ ಯೋಗ ಆ ಋಷಿಗೆ ಮಾಡುವೆ ನಮನ ಸಾಷ್ಟಾಂಗ. ಸಮಾಧಿ ಸ್ಥಿತಿಯೇ ಸಾಧಕನಲ್ಲಂತ್ಯ ಗುರಿ ನಾನು ನನ್ನದು ಎಂಬ ಚಿಂತೆಯನ್ನೆಲ್ಲ ಮರೆಯಬೇಕು ರೋಗ ಪಡೆಯಬೇಕು ಭೋಗ ಬಾಳಿನಲ್ಲಿ ಸುಯೋಗ ಪತಂಜಲಿ ರಚಿಸಿದ ಅಷ್ಟಾಂಗ ಯೋಗ ಆ ಋಷಿಗೆ ಮಾಡುವೆ ನಮನ ಸಾಷ್ಟಾಂಗ. ಯಮದಲ್ಲಿ ಇರುವುದೇ ಅಹಿಂಸಾ ಸತ್ಯ ಆಸ್ತೆಯ ಅಪರಿಗ್ರಹ ಬ್ರಹ್ಮಚರ್ಯ ಸೂತ್ರಗಳು ನಿಯಮದಲ್ಲಿ ಇರುವುದೇ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಗಳು